ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಜನವರಿ 14ರಿಂದ ಜಾತ್ರೋತ್ಸವ ಆರಂಭವಾಗಿದ್ದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ। 9 ದಿನಗಳ ಜಾತ್ರೆಯಲ್ಲಿ ಇಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ನಿತ್ಯ ಅನ್ನದಾಸೋಹ ಕೂಡ ನಡೆಯುತ್ತಿದೆ। ಈ ಹಿನ್ನೆಲೆಯಲ್ಲಿ ಕ್ಷೇತ್ರಕ್ಕೆ ಹೊರೆಕಾಣಿಕೆ ಸಲ್ಲಿಸಲಾಗಿದ್ದು ಅಕ್ಕಿ, ತರಕಾರಿ, ದಿನಸಿ ಸಾಮಗ್ರಿಗಳನ್ನು ಸಮರ್ಪಿಸಲಾಗಿದೆ। ಆಟೋ ಚಾಲಕ ಮಾಲಕರು ಮತ್ತು ಮಿತ್ರ ವೃಂದದ ವತಿಯಿಂದ ಈ ಹೊರೆಕಾಣಿಕೆ ಸಮರ್ಪಿಸಲಾಗಿದೆ। ಆಟೋ ಚಾಲಕ ಮಾಲಕರು ಮತ್ತು ಮಿತ್ರ ವೃಂದ ಕಳೆದ 7 ವರ್ಷಗಳಿಂದ ಜಾತ್ರಾ ಸಮಯದಲ್ಲಿ ದೇವಸ್ಥಾನಕ್ಕೆ ಹೊರೆಕಾಣಿಕೆ ಸಲ್ಲಿಸುತ್ತಿದ್ದಾರೆ। ನಿತ್ಯ ದುಡಿದು ತಮ್ಮ ಕುಟುಂಬ ಸಲಹುತ್ತಿರುವ ಆಟೋ ಚಾಲಕರು ದುಡಿಮೆಯ ಒಂದು ಪಾಲನ್ನು ದೇವರಿಗೆ ಸಮರ್ಪಿಸುತ್ತಿದ್ದಾರೆ। ಈ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿ ಸಂತಸ ವ್ಯಕ್ತಪಡಿಸಿದ್ದು, ದೇವರ ಅನುಗ್ರಹವಿರಲಿ ಎಂದು ಎಜೆ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಎಜೆ ಶೆಟ್ಟಿಯವರು ಶುಭ ಹಾರೈಸಿದ್ದಾರೆ। ಗೌರವ ಸಲಹೆಗಾರರಾದ ನಿರಂಜನ್ ಸಾಲ್ಯಾನ್ ಮಾತನಾಡಿ, ಹಲವಾರು ವರ್ಷಗಳಿಂದ ಹಸಿರು ಹೊರೆಕಾಣಿಕೆ ಸಮರ್ಪಣೆಯಾಗುತ್ತಿದೆ। ಕದ್ರಿ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಡೆಯುವ ಧಾರ್ಮಿಕ ಜಾತ್ರಾ ಸಂದರ್ಭದಲ್ಲಿ 7ನೇ ದಿವಸದಂದು ನಡೆಯುವ ಮಹಾ ಅನ್ನ ಸಂತರ್ಪಣೆಗೆ ಆಟೋ ಚಾಲಕರು ಮತ್ತು ಮಾಲಕರು ಹಾಗೂ ಮಿತ್ರ ವೃಂದದ ಸದಸ್ಯರಿಂದ ಪುಣ್ಯದ ಕೆಲಸವಾಗುತ್ತಿದೆ ಎಂದರು। ಕ್ಷೇತ್ರ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯ ಇಲ್ಲಿ ಈಗ 14ನೇ ತಾರೀಕಿಗೆ ಪ್ರಾರಂಭ ಆಗಿದೆ ವಾರ್ಷಿಕ ಮಹಾ ಜಾತ್ರೋತ್ಸವ। ಅದಕ್ಕೆ ಪೂರಕವಾಗಿ 9 ದಿವಸದಲ್ಲಿ 9 ದಿವಸಗಳು ಕೂಡ ನಾವು ವಿಶೇಷತೆಯನ್ನು ಕಾಣಲಿಕ್ಕೆ ಆಗ್ತದೆ। ಪ್ರಾರಂಭದಲ್ಲಿ ಕದ್ರಿ ತೀರ್ಥ ಆದರೆ ಮತ್ತೆ ಉಳಿದ ದಿವಸಗಳಲ್ಲಿ 4 ದಿಕ್ಕುಗಳಿಗೆ ಪಶ್ಚಿಮಾಭಿಮುಖ ಮತ್ತು ಪೂರ್ವ, ದಕ್ಷಿಣ, ಉತ್ತರ ಈ ದಿಕ್ಕುಗಳಿಗೆ ಮಂಜುನಾಥ ಸ್ವಾಮಿಯ ಸವಾರಿ ಹೋಗ್ತಕ್ಕಂಥದ್ದು, ಅಲ್ಲಿ ಕಟ್ಟೆಯ ಸೇವೆಯನ್ನು ಸ್ವೀಕಾರ ಮಾಡುವಂಥದ್ದು ಮತ್ತು 7ನೇ ದಿವಸ ಮಹಾ ಅನ್ನ ಸಂತರ್ಪಣೆ। ನಮ್ಮ ನಿರೀಕ್ಷೆ ಈ ಬಾರಿ 12,000ರಿಂದ 13,000 ಜನರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಕ್ಷೇತ್ರದ ಮೊನ್ನೆ ನಡೆದಂಥ ಒಂದು ಸಭೆಯಲ್ಲಿ ನಾವು ನಿರ್ಣಯಿಸಿಕೊಂಡಿದ್ದೇವೆ। ಕ್ಷೇತ್ರ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದೆ ಮತ್ತು ಕದ್ರಿಯ ಮನ್ಮಹ ರಥೋತ್ಸವ ಅಂತ ಹೇಳಿದರೆ ಭಾಳಷ್ಟು ಅದ್ಧೂರಿ ಆಗಿರತಕ್ಕಂಥದ್ದು, ಕ್ಷೇತ್ರವನ್ನೇ ಬೆಳಗತಕ್ಕಂತಹ ಒಂದು ವ್ಯವಸ್ಥೆ ಮತ್ತು ಕೊನೆಯ ದಿವಸ ಅವಭೃತ ಸ್ನಾನ ಇದೆಲ್ಲ ಪ್ರಕ್ರಿಯೆಗಳು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಬರ್ತಾ ಇದೆ। ಇದು ಕೇವಲ ಒಂದು ವಾರ್ಷಿಕ ಸಂಭ್ರಮಕ್ಕೆ ಮಾತ್ರ ಇರುವಂಥ ಕ್ಷೇತ್ರ ಅಲ್ಲ। ಜನವರಿ ತಿಂಗಳಿನಿಂದ ಡಿಸೆಂಬರ್ ತಿಂಗಳ ತನಕ ಯಾವ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲ ಇದೆಯೋ ಅದಕ್ಕೆ ಸಮಾನಾಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ವೇದಿಕೆಯಲ್ಲಿ ಬರ್ತಾ ಇದೆ। ನೀವು ಅಲ್ಲಿ ವೇದಿಕೆ ಇರತಕ್ಕಂಥ ವೇದಿಕೆಯನ್ನು ನೋಡ್ಬೋದು। ಅಲ್ಲಿ ಸಾಧಾರಣದ 3,000ರಿಂದ 4,000 ಕಲಾವಿದರುಗಳು ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಅಭಿನಯವನ್ನು ಮಾಡ್ತಕ್ಕಂಥ ಬೇರೆ ಬೇರೆ ಪ್ರಾಕಾರಗಳಲ್ಲಿ ಅದರಲ್ಲಿ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ। ಇದು ಒಂದು ಏನಂತ ಹೇಳಿದರೆ ಪ್ರಾರಂಭದಲ್ಲಿ ಪುಟ್ಟದಾಗಿ ನಾನು ಈಗಾಗಲೇ ತಿಳಿಸಿದ ಹಾಗೆ ಒಂದು ಪುಟ್ಟದಾಗಿ ಪ್ರಾರಂಭವಾಗಿರುವಂಥ ಒಂದು ಸಂಸ್ಥೆ, ಸಂಘ ಅಂತ ಹೇಳ್ಕೋಬೋದು। ಇದು ಕೆಲವು ಮಂದಿ 8-10 ಜನ ಸೇರಿಸ್ಕೊಂಡಿರತಕ್ಕಂಥದ್ದು ಇವತ್ತು 150-200 ಜನರನ್ನು ಸೇರತಕ್ಕಂಥ ಒಂದು ತಂಡವಾಗಿ ಪ್ರಜ್ವಲಿಸ್ತಾ ಇದೆ, ಬೆಳಿಗ್ಗೆ ಆಗ್ತಾಯಿದೆ। ಮೊದಲೆಲ್ಲ ಒಂದು ಆಟೋ ರಿಕ್ಷಾದಲ್ಲಿ 4 ಗೋಣಿಯೋ 10 ಗೋಣಿಯೋ 20 ಗೋಣಿಯೋ ಅಕ್ಕಿಯನ್ನು ತಗೊಂಡು ಹೋಗತಕ್ಕಂಥದ್ದು ಇವತ್ತು ಈಗ ಅದು 310-320 ಗೋಣಿ ಅಕ್ಕಿಯನ್ನು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಜೊತೆಗೆ ಎಲ್ಲ ಕಾಯಿ ಪಲ್ಯಗಳು ಅದು ಇದು ಎಲ್ಲವನ್ನು ಸೇರಿಕೊಂಡು ಇದು ಹೇಗಾಗಿದೆ ಅಂತೇಳಿದರೆ ಈ ಆಟೋ ರಿಕ್ಷಾ ಚಾಲಕರು, ಮಾಲಕರು ಮತ್ತು ಆ ಮಿತ್ರವೊಂದು ಏನಿದೆ ಅವರು ನಾವು ವರ್ಷ ಪೂರ್ತಿ ಇದು ಪರಿಸರದಲ್ಲಿ ನಾವು ದುಡಿತಕ್ಕಂಥವರು, ನಮ್ಮ ಸೇವೆ ಏನಾದರೂ ಆ ಮಂಜುನಾಥ ಸ್ವಾಮಿಗೆ ಸಮರ್ಪಣೆ ಆಗಬೇಕು ಅನ್ನುವಂಥ ಒಂದು ಭಾಳಷ್ಟು ಉತ್ತಮವಾದ ಅಭಿಪ್ರಾಯವನ್ನು ಕ್ರೋಢೀಕರಿಸಿಕೊಂಡು ಎಲ್ಲ ಸಮಾನ ಮನಸ್ಕರು ಅಂದರೆ ಮನಸ್ಸಿನಲ್ಲಿ ಏನು ವ್ಯತ್ಯಾಸಗಳಿಲ್ಲದೆ ಎಲ್ಲ ಸಮಾನ ಮನಸ್ಕ ಆಟೋ ರಿಕ್ಷಾದವನ್ನೆಲ್ಲ ಸೇರಿಸಿಕೊಂಡು ಇವತ್ತು ಅದನ್ನು ಟ್ಯಾಬ್ಲ ಮೂಲಕ ಅದ್ಧೂರಿಯಾಗಿ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ। ಇವರ ಈ ಒಂದು ಕಾರ್ಯ ತತ್ಪರತೆ ಎಲ್ಲರಿಗೂ ಅನುಕರಣೀಯ ಮತ್ತು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ವಿಜೃಂಭಣೆಯನ್ನು ಪಡೀಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ। ಈ ವೇಳೆ ಲಯನ್ ಕಿಶೋರ್ ಡಿ ಶೆಟ್ಟಿ, ಗೋಕುಲ್ ಕ್ಯಾಟರರ್ಸ್ನ ಮಾಲಕರಾದ ಗೋಕುಲ್ ಕದ್ರಿ, ಯಕ್ಷಗಾನ ಅಕಾಡೆಮಿ ಸದಸ್ಯರಾದ ಮೋಹನ್ ಕೊಪ್ಪಳ, ಕಾರ್ಪೊರೇಟರ್ಗಳಾದ ಕದ್ರಿ ಮನೋಹರ್ ಶೆಟ್ಟಿ,
ಶಕೀಲಾ ಕಾವಾ, ಮಾಜಿ ಕಾರ್ಪೊರೇಟರ್ಗಳಾದ ಅಶೋಕ್ ಡಿಕೆ, ವ್ಯವಸ್ಥಾಪಕರಾದ ಪ್ರಸಾದ್ ಆಚಾರ್, ಪ್ರಭಾಕರ್ ಕದ್ರಿ, ಸುಧೀರ್ ಕೊಂಡಾಣ, ರವಿ ಕುಡುಪು, ಹರೀಶ್ ವಾಮಂಜೂರು, ಬಾಲಕೃಷ್ಣ ಮಿಜಾರು ಹಾಗೂ ದೇವಸ್ಥಾನದ ಭಕ್ತರು ಉಪಸ್ಥಿತರಿದ್ದರು. ಟ್ರಕ್ ಮೂಲಕ ಹೊರೆಕಾಣಿಕೆಯನ್ನು ಕದ್ರಿ ಮಂಜುನಾಥ ಕ್ಷೇತ್ರಕ್ಕೆ ತರಲಾಗಿದ್ದು, ಕ್ಷೇತ್ರದ ಆಡಳಿತ ಮಂಡಳಿಯ ಮೂಲಕ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಲಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.